ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹ್ಯಾಪಿ ಕನ್ನಡ ವ್ಲಾಗ್ಸ್. ಸುಮಾರು ದಿನ ಆದಮೇಲೆ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ. ಇದು ಬಂದು ಟ್ರಾವೆಲಿಂಗ್ ವ್ಲಾಗ್ ಆಗಿರುತ್ತೆ. ಖಂಡಿತವಾಗ್ಲೂ ನಿಮ್ಗೆಲ್ರಿಗೂ ಕೂಡ ಇಷ್ಟ ಆಗತ್ತೆ ಅಂತ ನಾನು ಭಾವಿಸಿದ್ದೀನಿ. ಇದೇನಿದು ಮೊದಲಿಗೆ ಕತ್ಲೆನ ತೋರಿಸ್ತಿದ್ದೀನಿ ಅಥವಾ ಕತ್ಲೆ ಆಗಿರೋದನ್ನ ತೋರಿಸ್ತಿದ್ದೀನಿ ಅಂತ ಅನ್ಕೋತಿದ್ದೀರಾ. ಬೆಳಗಿನ ಜಾವ 6 ಗಂಟೆಗೆ ನಾವು ಹೋಗ್ಬಿಟ್ಟು ಚಿಕ್ಕಮಂಗ್ಳೂರು ತಲುಪಬೇಕಿತ್ತು. ಚಿಕ್ಕಮಂಗ್ಳೂರಿಂದ ನಾವು ಅಲ್ಲಿಂದ ಒಂದು ಟಿ ಗಾಡಿನ ಮಾಡಿಕೊಂಡು ನಮ್ಮ ಪಯಣನ ಶುರು ಮಾಡೋಕೆ ಪ್ಲಾನ್ ಆಗಿತ್ತು. ಸೊ ನಾನು KSRTC ಬಸ್ ಸ್ಟ್ಯಾಂಡ್ ಕಡೂರಿಂದ ಬಸ್ ಹತ್ತಿದೆ. ಆದರೆ ಬಸ್ಗಳ ವ್ಯವಸ್ಥೆ ಸ್ವಲ್ಪ ಕಡಿಮೆ ಇತ್ತು ಆವತ್ತಿನ ದಿನ. ಆದರೂ ಕೂಡ ನಾವು ಬಸ್ ಹತ್ತಿ ಚಿಕ್ಕಮಂಗ್ಳೂರನ್ನ ತಲುಪಿದ್ವಿ. ತುಂಬಾ ಲೇಟ್ ಆಗಿತ್ತು. ನಮಗೋಸ್ಕರ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಕೂತಿದ್ರು, ಯಾಕಂದ್ರೆ ನಾವು ಇಲ್ಲಿಂದ ಹೋಗ್ತೀವಿ ಅಂತ ಹೇಳ್ಬಿಟ್ಟು. ಆದ್ರೂ ಕೂಡ ಯಾರು ಬೇಜಾರಾಗಿರ್ಲಿಲ್ಲ, ಖುಷಿಯಾಗಿ ಕಾಯ್ತಾ ಕೂತಿದ್ರು. ಅದಾದ್ಮೇಲೆ ಟಿ ಗಾಡಿ ಬಂತು. ಗಾಡಿ ಬಂದ ತಕ್ಷಣ ಇನ್ನೆಲ್ರಿಗೂ ಗೊತ್ತಲ್ವಾ ನಿಮ್ಗೇನೆ, ಎಲ್ಲರೂ ಹೊರಟಿದೀವಿ ಅಂದ್ರೆ ನಮ್ಮ ದಾರಿ ಯಾವುದೇ ವಿಘ್ನಗಳಿಲ್ದಲೇನೆ ಆರಾಮಾಗಿ ದಾರಿ ಸಾಕ್ತಾ ಹೋಗ್ಬೇಕು. ಯಾವುದೇ ರೀತಿ ತೊಂದರೆಗಳಾಗಬಾರ್ದು ಅಂತಂದ್ರೆ ನಮ್ಮ ಹಿಂದೂಗಳ ಪ್ರಕಾರ ಎಲ್ಲೇ ಹೊರಟ್ರು ಕೂಡ ಮೊದಲಿಗೆ ಗಣಪತಿಯನ್ನ ಆರಾಧಿಸ್ತಾರೆ. ಅದೇ ರೀತಿ ಇಲ್ಲೂ ಕೂಡ ನಾವು ಮೊದಲಿಗೆ ನಮ್ಮ ಟ್ರೆಡಿಷನ್ಗಳನ್ನ ಬಿಡಲೇಬಾರ್ದು. ನಾವು ಏನೇ ಎಷ್ಟೇ ಮಾಡರ್ನೈಸ್ ಆಗಿದ್ರು ಕೂಡ ಈ ಒಂದು ಕಲ್ಚರ್ನ ನಾವು ಫಾಲೋ ಮಾಡ್ತಾ ಹೋಗ್ಲೇಬೇಕು. ಆ ರೀಸನ್ ಇಂದ ನಾವು ಮೊದಲಿಗೆ ಇಲ್ಲಿ ಪೂಜೆನ ಮಾಡ್ತಿದ್ದೀವಿ. ಗಾಡಿಗೆ ಪೂಜೆ ಸಲ್ಲಿಸಿ, ಕಾಯಿ ಹೊಡೆದು, ಹಾಗೆ ಕರ್ಪೂರನ ಬೆಳಗಿ, ಹೂನ ಹಾಕಿ, ಪ್ರತಿಯೊಂದು ರೂಲ್ಸ್ ಹೇಗೆ ಇದೆ ಅದೇ ತರ ಫಾಲೋ ಮಾಡಿಕೊಂಡು ಹೋಗ್ಬೇಕು. ಇಲ್ಲಿ ಹೇಗೆ ಫಾಲೋ ಮಾಡಿ ನಾವು ದೇವ್ರನ್ನ ಪೂಜೆ ಮಾಡಿ ಹೊರಡ್ತೀವಿ, ಅದೇ ರೀತಿ ಕೂಡ ನಾವು ಹೋಗಿದ್ದ ದಾರಿ ಅಷ್ಟೇ ಚೆನ್ನಾಗಿತ್ತು. ಯಾವುದೇ ರೀತಿ ಯಾರಿಗೆ ತೊಂದರೆ ಆಗದೇನೆ ಆರಾಮ್ಸೆ ಹೋಗಿ ಬಂದ್ವಿ. ಅದ್ರ ಜೊತೆಗೆ ನಿಂಬೆಹಣ್ಣು ಕೂಡ ಇಡ್ತಿದ್ದಾರೆ ಗಾಡಿ ಟೈರ್ ಅಡಿಗಡೆ. ಸೊ ಅದು ಒಂದು ನಮ್ಮ ಕಲ್ಚರ್ ಆಗಿರುತ್ತೆ. ಅದನ್ನ ನಾವು ಗೊತ್ತಿರೋದನ್ನ ಪಾಲಿಸೋದ್ರಲ್ಲಿ ನಿಜವಾಗ್ಲೂ ತಪ್ಪಿಲ್ವೇ ಇಲ್ಲ. ಹಾಗೆ ಪೂಜೆನ ಮಾಡಿಬಿಟ್ಟು ಮುಂದೆ ಹೊರಡ್ತೀವಿ. ಯಾವ್ಯಾವ ಪ್ಲೇಸಿಗೆ ಹೋಗ್ತೀವಿ ಅನ್ನೋದು ನಿಜವಾಗ್ಲೂ ತುಂಬಾ ಒಳ್ಳೆ ಪ್ಲೇಸ್ಗಳನ್ನ ನಾವು ಚಾಯ್ಸ್ ಮಾಡಿದೀವಿ ಅಂತ ನಮ್ಗನ್ಸ್ತಿದೆ. ಯಾಕಂದ್ರೆ ಪ್ರತಿಯೊಂದು ದೇವಸ್ಥಾನಗಳಾಗಿರೋದ್ರಿಂದ ನಮ್ಮ ಮನಸ್ಸಿಗೂ ಕೂಡ ನೆಮ್ಮದಿ ಆಗ್ತಿದೆ. ಯಾಕಂದ್ರೆ ನಮ್ಮ ವರ್ಕಿಂಗ್ ಡೇಸ್ಗಳೆಲ್ಲ ಮುಗ್ದಿದೆ ಅಂತಂದ್ರೆ ಈಗ ನಾವು ಮಾಡ್ತಿರೋ ಒಂದು ಸೆಮ್ ಎಂಡ್ ಆಗಿದೆ. ಜಸ್ಟ್ ನಾವು ಎಕ್ಸಾಮ್ಸ್ನ ಅಟೆಂಡ್ ಮಾಡಿಬಿಟ್ಟು ನೆಕ್ಸ್ಟ್ ನಮ್ಮ ರಿಸಲ್ಟ್ ಅನೌನ್ಸ್ ಆದ್ರೆ ಅಲ್ಲಿಗೆ ನಮ್ಮ ಒಂದು 3rd ಸೆಮ್ ಕಂಪ್ಲೀಟ್ ಆಗತ್ತೆ. ಅದ್ರ ನೆಕ್ಸ್ಟ್ 4th ಸೆಮ್ ಒಂದಿದೆ. ಜಾನ್ವರಿ ಡಿಸೆಂಬರ್ ತನಕನೂ ಕೂಡ ಅದೊಂದನ್ನ ಕಂಪ್ಲೀಟ್ ಮಾಡ್ಕೊಂಡ್ರೆ ಕಂಪ್ಲೀಟ್ ಆಗಿ ನನ್ನ B.Ed ಕೋರ್ಸ್ ಮುಗಿಯುತ್ತೆ. ಥ್ಯಾಂಕ್ ಗಾಡ್. ಹಾಯ್ ಮಾಡಿ ಎಲ್ಲ. ಬನ್ನಿ ಡಿಸೋಜಾ ಅವರೇ, ಹಾಯ್. ಎಲ್ಲ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ. ನಿಮ್ಮ ಹೆಸರು? ಸಿಂಧು ಅವರೇ. ಸಿಂಧು ಅಲಿಯಾಸ್. ದಿಸ್ ಈಸ್ ಮಂಜುನಾಥ್ ಅಲಿಯಾಸ್ ಮಂಜಣ್ಣ. ಅಲಿಯಾಸ್ ಸಂತು. ರುಕ್ಮಿಣಿ ಅಲಿಯಾಸ್ ರುಕ್ಕು. ದುರ್ಗಪ್ಪ ಅಲಿಯಾಸ್ ದುರ್ಗೇಶ್. ರಾಹುಲ ಅಲಿಯಾಸ್ ರಾಹುಲ್. ಸೊ ನಮ್ಮ ಜರ್ನಿ ಬಿಗಿನ್ ಆಯ್ತು. ಅದಕ್ಕಿಂತ ಮುಂಚೆ ಊಟ, ತಿಂಡಿ, ನೀರು ವ್ಯವಸ್ಥೆ ತುಂಬಾ ಚೆನ್ನಾಗಿರ್ಬೇಕು. ನಾವು ಎಲ್ಲೇ ಹೋದ್ರು ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ನೀನು ನೋಡು, ಊಟ ಎಷ್ಟು ಚೆನ್ನಾಗಿರುತ್ತೆ ಅಷ್ಟು ಚೆನ್ನಾಗಿ ನಾವು ಎಂಜಾಯ್ ಮಾಡೋಕೆ ಸಾಧ್ಯ ಆಗುತ್ತೆ. ಅಷ್ಟೇ ಎನರ್ಜಿ ಕೂಡ ನಮ್ಮಲ್ಲಿ ಇರುತ್ತೆ ಅಂತ ನನ್ಗನ್ಸುತ್ತೆ. ನಮಸ್ಕಾರಗಳು. Welcome all of you to our ಎಲ್ಲಿಗೆ ಹೋಗ್ತಿದೀವಿ? ನಮ್ಮ ಇಂದಿನ ಒಂದೇ ಟ್ರಿಪ್ ಆಗಮಿಸಿರುವ ಎಲ್ಲರನ್ನು ಸ್ವಾಗತಿಸುವ ಸುಸಮಯ. ಮ್ಯಾಟ್ ಹಚ್ಚಿರುವಂತಹ ರೇಷ್ಮಾರವರಿಂದ ಸ್ವಾಗತ ಕಾರ್ಯಕ್ರಮ. ಎಲ್ಲರನ್ನು ಸ್ವಾಗತಿಸಲು ಬರುತ್ತಿದ್ದಾರೆ ರೇಷ್ಮಾ ಡಿಸೋಜಾ. ವೆಲ್ಕಮ್ ಸ್ಪೀಚ್ ಫ್ರಮ್ ರೇಷ್ಮಾ ಡಿಸೋಜಾ.
ನಾವು ಇವತ್ತು ಒನ್ ಡೇ ಟ್ರಿಪ್ ನ ಆಯೋಜಿಸಿ ಇಂಗ್ಲಿಷ್ ಅಲ್ಲಿ ಮಾಡಿ ಮ್ಯಾಮ್. ಬೇಡ, ಎಲ್ಲರಿಗೂ ಇಂಗ್ಲಿಷ್ ಅರ್ಥ ಆಗಲ್ಲ. ಲ್ಯಾಗ್ ಮಾಡಬೇಡಿ. ಆಯ್ತು. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಒನ್ ಡೇ ಟ್ರಿಪ್ ಆಗಮಿಸಿದಂತಹ ಸರ್ವರನ್ನು ಸ್ವಾಗತಿಸುವ ಸೌಭಾಗ್ಯ ನನ್ನದಾಗಿದೆ. ಈಗ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷರಾದ ಮಿಸ್ ರುಕ್ಷ್ಮಿಣಿ ಅವರನ್ನು ಸ್ವಾಗತಿಸುತ್ತಿದ್ದೇನೆ. ಓಕೆ ಬೇಕಾ ಕಾರ್ಯಕ್ರಮವನ್ನು ಆಯೋಜಿಸಿದಂತ ಸಿಂಧು ಜೆ.ಆರ್ ಅವರನ್ನು ಸ್ವಾಗತಿಸುತ್ತಿದ್ದೇನೆ. ಈಗ ಸ್ವಾಗತಿಸಿದ್ದೇನೆ. ಅವರು ನೋಡಲು ಎಷ್ಟು ಸುಂದರವಾಗಿದ್ದಾರೆ. ನೋಡಿದ ತಕ್ಷಣ ನಾವು ಅವರ ನೋಡಿದ ತಕ್ಷಣ ಮೈ ಮರೆಯಬೇಕು. ಅವರೇ ನಮ್ಮ ದುರ್ಗಪ್ಪ ಮತ್ತು ನಮ್ಮ ಮಂಜು. ಪರಿಚಯಿಸುವ ಯಾರು ಕಿಟಕಿಯ ಬದಿ ಕುಳಿತುಕೊಂಡು 25 ಸಲ ಮೊಬೈಲ್ ಅನ್ನು ನೋಡಿ ರುಚಿತಾ ಅವರು ಪರಿಚಯ ಮಾಡುತ್ತೇನೆ. ಅವ್ರು ಎಷ್ಟು ಮಾತಾಡ್ತಾರಂದ್ರೆ ನಮಗೆ ಕೇಳಿ 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 ಕಿವಿ ಎಲ್ಲ ನೋವಾಗುತ್ತೆ. ಅವರು ಮಾತಿತ್ತಿದ್ರೆ ಸಾಕು, ನಮಗೆ ತುಂಬಾ ಸಂತೋಷವಾಗುತ್ತೆ. ಅವರೇ ನಿಮ್ಮೆಲ್ಲರ ಪ್ರೀತಿಯ ಅನುಷಾ. ಒಬ್ಬ ಮುಖ್ಯ ಅತಿಥಿಯನ್ನು ಮರೆತೇ ಬಿಟ್ಟೆವು. ಅವರೇ ನಿಮ್ಮೆಲ್ಲರ ಪ್ರೀತಿಯ ಜಯಂತಿ ಅಲಿಯಾಸ್ ಮಿಂಚು. ಆದರೆ ಯಾವುದೇ ಒಂದು ಕಾರ್ಯಕ್ರಮ ಯಶಸ್ವಿಯಾಗಬೇಕೆಂದರೆ ಕ್ಯಾಮ್ರಾ ವುಮೆನ್ ತುಂಬಾ ಮುಖ್ಯ. ಪ್ರೀತಿಯ ಕ್ಯಾಮ್ರಾ ವುಮೆನ್ ಆದ ಓಶಿ ಅವರಿಗೆ ಸ್ವಾಗತ, ಸುಸ್ವಾಗತ. ಅವರಿಗೂ ತುಂಬ ಹೃದಯದ ಸ್ವಾಗತ. ಓ ಚಪ್ಪಾಳೆ ಹೊಡೀರಿ. ಬೇಗ ಬೇಗ. ಇಷ್ಟೆಲ್ಲ ತಲೆಹಾಟಿಗಳು ಮಾಡ್ತಿದ್ವಿ ಯಾವಾಗ ಅಂದ್ರೆ ನನ್ನ ಫ್ರೆಂಡ್ಸ್ಗಳೆಲ್ಲ ಊಟಕ್ಕೆ ಅಂತ ಹೋಗಿ ಪಾರ್ಸ್ ಎಲ್ಲ ತಗೊಳ್ತಿದ್ವಿ. ಯಾಕಂದ್ರೆ ಹೊರಗಡೆ ಹೋಗಿದತ್ರ ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿನೇ ಇದೆ. ಸೊ ಹಾಗಾಗಿ ಊಟನ ನಾವು ಚಿಕ್ಕಮಂಗ್ಳೂರಲ್ಲೇ ಪಾರ್ಸಲ್ ತಗೊಂಡ್ಬಿಟ್ಟು ನೆಕ್ಸ್ಟ್ ಪ್ಲೇಸ್ ಜರ್ನಿ ಸ್ಟಾರ್ಟ್ ಆಯ್ತು ನಮ್ದು. ಸೊ ಅದಕ್ಕಿಂತ ಮುಂಚೆ ಬಂದ್ಬಿಟ್ಟು ನಾವು ಪೆಟ್ರೋಲ್ನ ಗಾಡಿಗೆ ಫುಲ್ ಟ್ಯಾಂಕ್ ಮಾಡಿಸಿದ್ವಿ. ಬಿಕಾಸ್ ಸ್ವಲ್ಪ ದೂರ ಹೋಗ್ತಿರೋ ಕಾರಣಕ್ಕಾಗಿ ಪೆಟ್ರೋಲ್ ಖಂಡಿತವಾಗ್ಲೂ ಟ್ಯಾಂಕ್ ಫುಲ್ ಆಗಿದ್ರೇನೆ ಚೆನ್ನಾಗಿ. ಹಾಗೆ ನಾವು ಕೂಡ ದಾರಿ ಮಧ್ಯದಲ್ಲಿ ಯಾವುದೇ ರೀತಿ ಪೆಟ್ರೋಲ್ಗಳ ಪ್ರಾಬ್ಲಮ್ ಆಗ್ತಿದ್ದಾರೆ ಆರಾಮ್ಸೆ ಹೋಗ್ತೀವಿ. ಅದ್ರ ಮಧ್ಯೆ ಸ್ವಲ್ಪ ಎಂಜಾಯ್ಮೆಂಟ್ಸ್ ಅದು ಕೂಡ ನಡೀತಿದ್ದು. ಡ್ಯಾನ್ಸ್, ಸಾಂಗ್, ಏನೇನು ನಾರ್ಮಲ್ ಆಗಿ ನಾವು ಟ್ರಿಪ್ ಎಲ್ಲ ಹೋಗುವಾಗ ಹೇಗೆ ಎಂಜಾಯ್ ಮಾಡ್ತೀವಿ ಅದೇ ತರ ಪ್ರತಿಯೊಬ್ಬರು ಕೂಡ ಎಂಜಾಯ್ ಮಾಡ್ತಿದ್ರು. ಡ್ಯಾನ್ಸ್ ಆಗಿರ್ಬೋದು, ಸಾಂಗ್ ಆಗಿರ್ಬೋದು, ಒಂದು ಕಾಮಿಡಿ ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಎಲ್ಲ ಕೂಡ ನಡೀತು. ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತ ಯಾವತ್ತೂ ಸುಮ್ಮನೆ ಹೇಳಲ್ಲ. ಪ್ರತಿಯೊಬ್ಬರಿಗೂ ಕೂಡ ನಾನು ಕೊಡೋ ಒಂದು ಮೆಸೇಜ್ ಏನಂದ್ರೆ, ಇರುವಷ್ಟು ದಿನ ಖುಷಿಯಾಗಿರಿ. ಎಷ್ಟೇ ನೋವಾದ್ರು, ಯಾರಿಗೆ ನೋವಾದ್ರು ಬೇಜಾರಾಗ್ತದೆ. ಯಾಕಂದ್ರೆ ನಮ್ಮ ಜೀವನ ಯಾವಾಗ ಏನಾಗುತ್ತೆ ಅಂತ ಹೇಳೋದಕ್ಕೆ ಬರಲ್ಲ. ಸೊ ಹಾಗಾಗಿ ಖುಷಿಯಾಗಿ ಎಂಜಾಯ್ ಮಾಡಿ ಲೈಫ್ನ. ಇವತ್ತಿದ್ದವರು ನಾಳೆ ಇರ್ತೀವಿ ಅನ್ನೋ ನಂಬಿಕೆನೇ ನಮಗಿರಲ್ಲ. ಅಂಥದ್ರಲ್ಲಿ ಯಾಕೆ ದ್ವೇಷ, ಕೋಪ, ಸಿಟ್ಟು, ಸೇಡು? ಎಷ್ಟೇ ಬೇಜಾರಾಗಿದ್ದು ಸಹಿಸ್ಕೊಂಡು ಮುಂದೆ ತಳ್ತಾ ನಮ್ಮ ಜೀವನ ನಡೆಸಬೇಕು. ಅವ್ರು ಹೇಗೆ ಇರಲಿ, ಹೆಂಗೆ ಮಾತಾಡಲಿ, ಅದನ್ನು ಕೂಡ ಸಹಿಸ್ಕೊಂಡು ಬದುಕಬೇಕು. ಅದೇ ನಮ್ಮ ಜೀವನ. ಎಷ್ಟು ಖುಷಿಯಾಗಿರ್ತೀವಿ ಅಷ್ಟು ನಮ್ಮ ಹ್ಯಾಪಿನೆಸ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದಲ್ವಾ. ಸೊ ಎಲ್ಲರ ಜೊತೆ ಚೆನ್ನಾಗಿರಿ. ಇಟ್ ಈಸ್ ಅ ಒನ್ ಲೈಫ್, ಒನ್ ಎಂಜಾಯ್ಮೆಂಟ್, ಲೈಫ್ ಲಾಂಗ್ ಎಂಜಾಯ್ಮೆಂಟ್ ಅಂತ ಹೇಳ್ಬೋದು. ಸ್ಟೂಡೆಂಟ್ ಲೈಫ್ ಈಸ್ ಆಲ್ವೇಸ್ ಅ ಗೋಲ್ಡನ್ ಲೈಫ್. ನಾವು ಮುಂದೆ ಏನೇ ವರ್ಕ್ ಮಾಡಕ್ ಹೋದ್ರು ಈ ಎಂಜಾಯ್ಮೆಂಟ್ ಮತ್ತೆ ರೀಕ್ಯಾಪ್ ಆಗಲ್ಲ. ಸೊ ಅದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ.
ಬರೀ ಮೋಜು ಮಸ್ತಿ ಅಲ್ಲ, ಅದ್ರ ಜೊತೆಗೇನೆ ನಾನು ನೇಚರ್ ಕೂಡ ಫೀಲ್ ಮಾಡ್ತಿದ್ದೆ. ಎಷ್ಟು ಚೆನ್ನಾಗಿತ್ತು ಹೊರಗಡೆ ಅಂದ್ರೆ ಫುಲ್ಲು ಗ್ರೀನರಿ, ಎಲ್ಲಿ ನೋಡಿದ್ರು ಗ್ರೀನೇ ಕಾಣಿಸ್ತಿತ್ತು. ನಮ್ಮ ಕಣ್ಣಿಗೆ ಇಷ್ಟೊಂದು ಚೆನ್ನಾಗಿರುವಂತಹ ಒಂದು ನೇಚರ್ ಇದ್ರೆ ಯಾವುದೇ ರೀತಿ ಥೆರಪಿನೇ ಬೇಡ ಅನ್ಸುತ್ತೆ. ಎಷ್ಟು ಚೆನ್ನಾಗಿದೆ ಅಂದ್ರೆ ಆ ಗುಡ್ಡಗಳ ಮಧ್ಯೆ ಮೋಡ ಬಿದ್ದಿದೆಯೇನೋ ಅನ್ನೋ ಫೀಲು. ಎಲ್ಲದನ್ನು ಎಂಜಾಯ್ ಮಾಡ್ತಾ ಹೋದ್ವಿ. ಅದ್ರ ಜೊತೆಗೆ ಅಲ್ಲೇ ಒಂದ್ ಕಡೆ ಏನೋ ಹೋಟೆಲ್ ತರ ಇತ್ತು, ಅಲ್ಲಿ ನಿಲ್ಸ್ಬಿಟ್ಟು ತಗೊಂಡೋಗಿರೋ ಪಾರ್ಸೆಲ್ ಪಲಾವು, ಬೋಂಡ, ಇಡ್ಲಿ, ಸಾಂಬಾರ್, ಹಾಗೆ ಚಟ್ನಿ, ಮೊಸರು ಬಜ್ಜಿ, ಸಾಗು ಎಲ್ಲದನ್ನು ಶೇರ್ ಮಾಡ್ಕೊಂಡು ತಿನ್ವಿ. ಹೊರ್ಗಡೆ ಹೋದಾಗ ನಾವ್ ಏನೇ ಅಡ್ಗೆ ಮಾಡ್ಕೊಂಡೋಗಿರ್ಲಿ ಅಥವಾ ಏನೇ ಊಟ ತಗೊಂಡೋಗಿರ್ಲಿ ಅದು ಯಾವಾಗ್ಲೂ ಕೂಡ ಟೇಸ್ಟಿಯಾಗಿ ಚೆನ್ನಾಗೇ ಇರುತ್ತೆ. ಯಾರಿಗೂ ಕೂಡ ತಿನ್ನೋದ್ ಬೇಡ ಅಂತ ಅನ್ಸಲ್ಲ. ಅದಾದ್ಮೇಲೆ ತಿಂಡಿನ ಮುಗಿಸ್ಕೊಂಡು ಎಲ್ಲ ಸ್ವಲ್ಪ ಕೈಕಾಲ್ ಮುಖ ತೊಳ್ಕೊಂಡು ನಾವು ಮೊದಲು ತಲುಪಿದ ದೇವಸ್ಥಾನನೇ ಕಳಸ. ಸೊ ಮೂಡಿಗೆರೆ ತಾಲೂಕು ಕಳಸಕ್ಕೆ ತಲುಪಿದ್ವಿ ಮೊದಲನೇದಾಗಿ. ಸೊ ಇಲ್ಲಿನ ಒಂದು ಸ್ಪೆಷಾಲಿಟಿ ಏನು ಅಂದ್ರೆ, ಅಗಸ್ತ್ಯ ಮುನಿಗಳು ಎಂಬ ಒಬ್ರು ಮುನಿಗಳು ಇಲ್ಲಿ ತಪಸ್ಸನ್ನ ಮಾಡಿದ್ರಂತೆ. ಇವರ ತಪಸ್ಸನ್ನು ಮೆಚ್ಚಿದಂತಹ ಶಿವ ಅಥವಾ ಪರಮಾತ್ಮ, ಶಿವ ಅಂತ ಏನ್ ಕರಿತೀವಿ ಅವರು. ಸೊ ಅವ್ರೇನ್ ಮಾಡಿದ್ರು ಅಂತಂದ್ರೆ, ಭೂಮಿಯ ಒಂದು ಸಮತೋಲನವನ್ನು ನೀನು ಕಾಪಾಡಬೇಕು ಅಂತ ಹೇಳಿ ಕೆಲವೊಂದು ಷರತ್ತುಗಳನ್ನ ಈ ಒಂದು ಅಗಸ್ತ್ಯ ಮುನಿಗಳಿಗೆ ನೀಡ್ತಾರಂತೆ. ಅದ್ರ ಜೊತೆಗೆ ಅಗಸ್ತ್ಯ ಮುನಿಗಳ ಒಂದು ಬೇಡಿಕೆ ಏನಾಗಿರತ್ತೆ ಅಂದ್ರೆ, ಗಿರಿಜಾ ಕಲ್ಯಾಣವನ್ನ ನೋಡ್ಬೇಕು ಅನ್ನೋ ಒಂದು ಬಹಳ ಆಸೆ ಇವ್ರದಾಗಿರತ್ತಂತೆ. ಅಂತಹ ಟೈಮ್ನಲ್ಲಿ ಏನಾಗತ್ತೆ, ಇವರು ಕಳಸ ಅಂತ ಒಂದು ಇದಕ್ಕೆ ತಲುಪಿ, ಇದನ್ನ ನಾವು ದಕ್ಷಿಣ ಕಾಶಿ ಅಂತ ಕೂಡ ಹೇಳಿ ಕರಿತೀವಿ. ಈ ಒಂದು ಜಾಗಕ್ಕೆ ಬಂದಂತಹ ಈ ಅಗಸ್ತ್ಯ ಮುನಿಗಳು ಏನ್ ಮಾಡ್ತಾರೆ ಅಂದ್ರೆ, ಅವರು ಒಂದು ಆಶ್ರಮವನ್ನ ನಿರ್ಮಿಸಿ ಅಲ್ಲಿ ಜೀವನ ಮಾಡೋಕೆ ಶುರು ಮಾಡ್ತಾರೆ. ಅಂತಹ ಟೈಮಲ್ಲಿ ಅವರ ಒಂದು ಕಳಸದಿಂದ ಒಂದು ಶಿವಲಿಂಗ ಉದ್ಭವ ಆಗತ್ತೆ. ಆ ಶಿವಲಿಂಗನ ಇವರು ಏನಂತ ಹೇಳ್ತಾರೆ ಅಂತಂದ್ರೆ, ಕಳಸದಿಂದ ಹುಟ್ಟಿದಂತಹ ಶಿವಲಿಂಗನ ಕಳಸ ಅಂತ ಒಂದು ಪ್ರದೇಶ ಆಗಿ ಅಥವಾ ಒಂದು ಪ್ಲೇಸ್ ಆಗಿ ನಿರ್ಮಾಣ ಮಾಡಿ ಒಂದು ಟೂರಿಸ್ಟ್ ಪ್ಲೇಸ್ ಆಗಿ ಕ್ರಿಯೇಟ್ ಮಾಡ್ತಾರೆ. ಜೊತೆಗೆ ಇಲ್ಲಿ ನೆಲೆಸಿರುವಂತಹ ದೇವರು ಕಲ್ಲೇಶ್ವರ ಸ್ವಾಮಿ ಅಥವಾ ಶಿವ ಅಂತ ಕೂಡ ಹೇಳ್ಬಹುದು. ನೆಕ್ಸ್ಟ್ ನಾವು ತಲುಪಿದ ಪ್ಲೇಸ್ ಬಂದ್ಬಿಟ್ಟು ಹೊರನಾಡು. ಪ್ರತಿಯೊಬ್ಬರಿಗೂ ಗೊತ್ತು ಹೊರನಾಡಿನ ಸ್ಪೆಷಲ್ ಏನು, ಹೇಗೆ, ಎಂತದು ಅಂತ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಇಲ್ಲಿನ ಒಂದು ಸ್ಪೆಷಾಲಿಟಿ ಅಂದ್ರೆ ಅನ್ನಪೂರ್ಣೇಶ್ವರಿ. ತಾಯಿ ಅನ್ನಪೂರ್ಣೇಶ್ವರಿನ ನೆನಿತಾ ನಾವು ದೇವಸ್ಥಾನದೊಳಗೆ ಪ್ರವೇಶ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಿಮ್ಗೂ ಅನಿಸ್ತಿರ್ಬಹುದಲ್ವಾ, ಏನಿದು ಇಷ್ಟೊಂದು ಹೂಗಳ ರಾಶಿ ಅಂತ. ಖಂಡಿತವಾಗ್ಲೂ ಹೋದವರು ನಮಗೂ ಕೂಡ ಇಷ್ಟೇ ಕ್ಯೂರಿಯಾಸಿಟಿ ಹಾಗೆ ಅಷ್ಟೇ ಒಂದು ಕುತೂಹಲದಿಂದ ನಾವು ಈ ಒಂದು ದೇವಸ್ಥಾನನ ನೋಡ್ತಿದ್ವಿ. ಯಾಕಂದ್ರೆ ನಾರ್ಮಲ್ ಆಗಿದ್ದಂತಹ ದೇವಸ್ಥಾನ ಇಷ್ಟೊಂದು ಹೂವಿನ ಅಲಂಕಾರದಿಂದ ತುಂಬಿದೆ ಅಂದ್ರೆ ಏನೋ ಸ್ಪೆಷಲ್ ಇರ್ಬಹುದಲ್ವಾ ಅಂತ ಪ್ರತಿಯೊಂದನ್ನು ನೋಡ್ತಾ ಹೋದ್ವಿ. ಬರೀ ಹೂವಷ್ಟೇ ಅಲ್ಲ, ಅದ್ರ ಜೊತೆಗೆ ಹಣ್ಣಿಂದ ಕೂಡ ಅಲಂಕಾರನ ಮಾಡಿದ್ರು. ಎಷ್ಟೊಂದು ಹೂಗಳ ರಾಶಿ. ಅದ್ರ ಜೊತೆಗೆ ನಮ್ಮ ಕೀಟ್ಲೆ ಫ್ರೆಂಡ್ಸ್ಗಳು ಅವನ್ನೆಲ್ಲ ಕೂಡ ಎತ್ಕೊಂಡ್ಬಂದಿದ್ರು. ಎತ್ಕೊಂಡ್ಬರೋದ್ ತಪ್ಪು, ಆದ್ರೆ ಹೆಣ್ಮಕ್ಳಿಗೆ ಅಂದ್ರೆ ಹೂ ಎಲ್ಲಿದ್ರು ಕೂಡ ಇಷ್ಟ ಹಾಗೆ ಆಗತ್ತಲ್ವಾ. ಅದ್ರ ಜೊತೆಗೆ ಅಂಗಡಿ ಐಟಮ್ಸ್ಗಳು ಕೂಡ ಇಷ್ಟ ಆಗತ್ತೆ. ಅಲ್ಲೂ ಹೋಗಿದ್ವಿ, ಕೆಲವ್ರು ಏನೇನೋ ಪರ್ಚೇಸ್ ಕೂಡ ಮಾಡಿದ್ರು. ನೆಕ್ಸ್ಟ್ ನಮ್ಮ ಹೊಟ್ಟೆ ನೋಡ್ಕೋಬೇಕಲ್ವಾ. ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ ಬಂದು ಊಟ ಮಿಸ್ ಮಾಡ್ಕೊಂಡ್ರೆ ತಪ್ಪಾಗೆ ಆಗತ್ತೆ ಅಲ್ವಾ. ಹಂಗಾಗಿ 12:30 ಆಗಿತ್ತು. ಬಿಸಿ ಬಿಸಿ ಅನ್ನ, ಸಾಂಬಾರ್, ಪುಳಿಯೋಗರೆ, ಪಾಯಸ, ಅದ್ರ ಜೊತೆಗೆ ಮಜ್ಜಿಗೆ. ಆಹಾ, ದೇವಸ್ಥಾನದಲ್ಲಿ ಸಿಗುವಂತಹ ಊಟನ ಎಷ್ಟು ತಿಂದ್ರು ಬೇಜಾರೇ ಆಗಲ್ಲ ಕಣ್ರಿ. ಅಷ್ಟು ಖುಷಿ ಆಯ್ತು, ಅಷ್ಟು ಸಂತೋಷನೂ ಕೂಡ ಆಯ್ತು. ಅದರಿಂದ ಮುಂದೆ ಒಂದು ಚಿಕ್ಕ ಫಾಲ್ಸ್ ಇದೆ ಅಂತ ಅಂದ್ರು. ಸೊ ಓಕೆ, ಬಂದಿದೀವಿ, ನೋಡ್ಕೊಂಡು ಹೋಗೋದ್ರಲ್ಲಿ ತಪ್ಪೇನಿದೆ ಅಂತ ಅನ್ಕೊಂಡು ಮುಂದೆ ನಮ್ಮ ಪಯಣ ಸಾಕ್ತು. ಆದ್ರೆ ಫಾಲ್ಸಿಗೆ 20 ರೂಪೀಸ್ ಎಂಟ್ರೆನ್ಸ್ ಫೀಸ್ ಇತ್ತು ಅನ್ನೋ ಕಾರಣದಿಂದಾಗಿ ಇಬ್ರು ಹೋಗಿ ನೋಡ್ಕೊ ಬಂದ್ವಿ. ಸೊ ನಾವು ಸಿರಿಮನೆ ಫಾಲ್ಸ್ ಅಥವಾ ಕಿಗ್ಗಾ ಅಂತ ಹೇಳಿ ಕರಿತೀವಿ, ಅಲ್ಲಿಗೆ ಹೋಗೋ ಪ್ಲಾನ್ ಇದ್ದಿದ್ರಿಂದ 20 ರೂಪೀಸ್ ಕೊಟ್ಟು ಹೋಗೋ ಅವಶ್ಯಕತೆ ಬೇಡ ಅಂತ ಇಬ್ರು ಹೋಗಿ ನೋಡ್ಕೊ ಬಂದ್ರು. ಸೊ ಅಲ್ಲಿ ಬೇಡ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಜರ್ನಿ ಸ್ಟಾರ್ಟ್ ಆಗ್ತಾ ಹೋಯ್ತು. ಆದ್ರೂ ಇಲ್ಲಿನ ಮನೆಗಳು, ಇಲ್ಲಿನ ಪರಿಸರನ ನೋಡ್ತಾ ಇದ್ರೆ ತುಂಬಾನೇ ಖುಷಿ ಆಗತ್ತೆ ಅಲ್ವಾ. ಎಲ್ರಿಗೂ ಖುಷಿ ಆಗತ್ತೆ. ನಾರ್ಮಲ್ ಆಗಿ ಗ್ರೀನರಿ, ಅದು ಮಳೆಗಾಲದಲ್ಲಿ ಬೇರೆ ಹೋಗಿದೀವಿ, ಹಚ್ಚ ಹಸಿರು ಎಷ್ಟು ಚೆನ್ನಾಗಿರತ್ತೆ. ನೆಕ್ಸ್ಟ್ ಗೊತ್ತಾಗ್ತಿರ್ಬೋದು ನಿಮ್ಗೆ, ಇಟ್ ಈಸ್ ಶೃಂಗೇರಿ, ಆಲ್ ಒನ್ ಫೇವ್ರೆಟ್. ನಾವು ಚಿಕ್ಕವರಿದ್ದಾಗಂತೂ ನಾವು ನೋಡಿರೋ ಪ್ರಕಾರ ಈ ಶೃಂಗೇರಿ ದೇವಸ್ಥಾನನ
ಪಿಕ್ನಿಕ್ ಅಂತ ಹೇಳಿ ಹಾಯ್ ಫ್ರೆಂಡ್ಸ್, ನಾವಿವಾಗ ಮಾಡ್ತಾ ಇರ್ಲಿಲ್ಲ. ಸೊ ಆಕ್ಚುಲಿ ನನ್ಗಿನ್ನು ಕ್ಯಾಮ್ರಾನ ಫೇಸ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಿದೆ. ಅಲ್ಲಿ ಮುಂದೆ ಹೋಗ್ತಿರೋರು ನಾವು ಹಾಯ್ ಫ್ರೆಂಡ್ಸ್ ಅಂತ ತಕ್ಷಣ ತಿರುಗಿ ನೋಡ್ಬಿಟ್ರು. ಸೊ ಅವಾಗ ಆಲ್ಮೋಸ್ಟ್ ಮುಜುಗರ ಆಗೋದು ಸಹಜ. ನನ್ಗಿನ್ನ ಕ್ಯಾಮ್ರಾ ಫೇಸ್ ಮಾಡೋಕೆ ಇನ್ನ ಕಷ್ಟ ಆಗ್ತಿದೆಯೇನೋ ಅನ್ನೋ ಫೀಲ್. ಕಷ್ಟ ಅನ್ನೋದಕ್ಕಿನ್ನ ಇನ್ನ ಪ್ರಾಕ್ಟೀಸ್ ಆಗಿಲ್ಲ. ಪ್ರತಿಯೊಬ್ಬರಿಗೂ ಪ್ರಾಕ್ಟೀಸ್ ಮೇಕ್ಸ್ ಅ ಮ್ಯಾನ್ ಪರ್ಫೆಕ್ಟ್ ಅಂತಾರಲ್ಲ, ಹಾಗೆ ನಾನು ಜಾಸ್ತಿ ವ್ಲಾಗ್ಸ್ಗಳನ್ನ ಮಾಡ್ತಿಲ್ಲ ಇನ್ನು. ಸೊ ಹಾಗಾಗಿ ನೀವು ನೋಡ್ತಿರ್ಬೋದು, ಶೃಂಗೇರಿಲಿ ಫೇಮಸ್ ಅಂತಂದ್ರೆ ಅಲ್ಲಿನ ನದಿ, ಅದ್ರ ಜೊತೆಗೆ ಅಲ್ಲಿನ ಮೀನುಗಳು ಅಲ್ವಾ. ಸೊ ಮೊದಲು ಹೋಗಿದ್ದೆ ನಾವು ನದಿ ಹತ್ರ. ಅಲ್ಲೆಲ್ಲ ಹೋಗ್ಬಿಟ್ಟು ಸ್ವಲ್ಪ ಹಾಗೆ ನೋಡಿದ್ವಿ. ಇವಾಗ ಮಳೆಗಾಲ ಆಗಿರೋದ್ರಿಂದ ನೀರು ಹರಿತಾ ಇರತ್ತೆ, ಹಾಗಾಗಿ ಅಲ್ಲಿ ಮೀನುಗಳು ಸ್ವಲ್ಪ ಸಿಕ್ಕೋದು ನೋಡ್ಲೂ ಇಲ್ಲ, ನಮಗೆ ಕಾಣಿಸ್ಲೂ ಇಲ್ಲ. ಆಕ್ಚುಲಿ ಇದು ನೋಡ್ಬೋದು, ಅದೇ ಗರ್ಭಿಣಿ ಕಪ್ಪೆಗೆ ಒಂದು ಹಾವು ಎಡೆ ಹೊತ್ತಿ ಆಶ್ರಯ ಕೊಟ್ಟಿರೋದ್ರಿಂದ ಕಾರಣದಿಂದಾಗಿ ಅಲ್ಲಿನ ಆದಿಶಂಕರಾಚಾರ್ಯರು ಈ ಪ್ಲೇಸ್ ಅಲ್ಲಿ ತುಂಬಾ ಪವರ್ಫುಲ್ ಅಂತ ಹೇಳ್ಬಿಟ್ಟು ಅಲ್ಲಿ ಮಠನ ನಿರ್ಮಿಸ್ತಾರಂತೆ. ಅಲ್ಲೂ ಕೂಡ ಬಹಳಷ್ಟು ವೈಶಿಷ್ಟ್ಯತೆ ಇರುವಂತಹ ಪ್ಲೇಸೇ ಅಂತ ಹೇಳ್ಬೋದು ಈ ಒಂದು ಶೃಂಗೇರಿ ಅನ್ನುವಂಥದ್ದು. ಅದ್ರ ಜೊತೆಗೆ ನೆಕ್ಸ್ಟ್ ಮಳೆ ಸ್ಟಾರ್ಟ್ ಆಗಿದ್ದ ಕಾರಣದಿಂದ ಎಲ್ಲ ಟಿಟಿ ಹತ್ತಿ ಹೊರಟ್ವಿ. ಮನೆಯಿಂದ ಮಾಡಿಸ್ಕೊಂಡ್ ಬಂದಿದ್ದಂತಹ ಚುರ್ಮುರಿ, ಅದ್ರ ಜೊತೆಗೆ ನಮ್ಮನೆಯಿಂದ ಶಂಕರಪೋಳೆ ಅದು ಇದು ಸ್ನಾಕ್ಸ್ ಎಲ್ಲ ತಗೊಂಡೋಗಿದ್ವಿ. ಅದನ್ನ ಬಸ್ಸಲ್ಲಿ ಕೂತು ಹಂಗೆ ಮೇಯ್ತಾ ಹೋದ್ವಿ. ಸೊ ಅದಾದ್ಮೇಲೆ ಮತ್ತೆ ಕೂಡ ಗ್ರೀನರಿ, ಮತ್ತೆ ಹೊಸ ತರ ಪ್ಲೇಸ್ಗಳು. ನೆಕ್ಸ್ಟ್ ನಾವು ತಲುಪಿದ್ದೆ ಫಾಲ್ಸ್. ಇಟ್ ಈಸ್ ಸಿರಿಮನೆ ಫಾಲ್ಸ್ ಅಂತ ಕೂಡ ಕರೀತಾರೆ, ಅದ್ರ ಜೊತೆಗೆ ಕಿಗ್ಗಾ ಅಂತ ಕೂಡ ಕರೀತಾರೆ. ಮಳೆ ಬರ್ತಿದ್ರಿಂದ ಬಹಳಷ್ಟು ನೀರು ಫೋರ್ಸ್ ಆಗಿ ಬರ್ತಿತ್ತು. ನನ್ಗೆ ಇಳಿಯಕ್ ಭಯ ಆಯ್ತು. ನನ್ನ ಫ್ರೆಂಡ್ಸ್ ಎಲ್ಲ ಕೂಡ ಇಳಿದು ಆಟ ಆಡಿದ್ರು, ಯಾವುದೇ ರೀತಿ ಇದಿಲ್ಲದೆ ತುಂಬಾ ಎಂಜಾಯ್ ಕೂಡ ಮಾಡಿದ್ವಿ. ಏನ್ ಒಂದು ಅಂತಂದ್ರೆ ನನ್ನ ಫೋನಲ್ಲಿ ಬ್ಯಾಟ್ರಿ ಲೋ ಆಗಿತ್ತು. ಮುಂದೆ ಎಲ್ಲೋದ್ರೂ ವಿಡಿಯೋ ಮಾಡ್ಕೊಳ್ಳೋದಕ್ಕೂ ಕೂಡ ನನ್ನ ಹತ್ರ ಚಾರ್ಜ್ ಇರ್ಲಿಲ್ಲ. ಚಾರ್ಜರು ಕೂಡ ನಾನು ತಗೊಂಡೋಗಿರ್ಲಿಲ್ಲ. ಎಷ್ಟು ಖುಷಿ ಆಗ್ತಿತ್ತಂದ್ರೆ ಆ ಮಳೆಲಿ ಫಾಲ್ಸ್ ನ ನೋಡ್ಬೇಕಂದ್ರೆ ನಿಜವಾಗ್ಲೂ ಒನ್ ಆಫ್ ದ ಬೆಸ್ಟ್ ಅಂತಾನೆ ಹೇಳ್ಬೋದು. ಬಟ್ ಆದ್ರೂ ಕೂಡ ಭಯ ಆಗ್ತಿತ್ತು ಇಳ್ದಿ ಆಟ ಆಡೋದಕ್ಕೆಲ್ಲ. ನಮ್ಮ ಸ್ನೇಹಿತರು ಆಟ ಆಡಿದ್ರು. ಸೊ ನನ್ನ ಫೋನಲ್ಲಿ ಬ್ಯಾಟ್ರಿ ಲೋ ಇದ್ದಿದ್ದಕ್ಕೆ ನಾನು ಅಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿ ವಿಡಿಯೋನ ನೆಕ್ಸ್ಟ್ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಆಗ್ಲಿಲ್ಲ. ಇದೇ ಲಾಸ್ಟ್ ಪ್ಲೇಸ್ ಆಗಿತ್ತು. ನಾವು ಹೊರಟು ಹೋಗೋ ಅಷ್ಟೊತ್ತಿಗೆ ಮನೆನ ತಲುಪೋ ಅಷ್ಟೊತ್ತಿಗೆ ತುಂಬಾನೇ ಲೇಟ್ ಆಗಿತ್ತು. ನಾನ್ ಕಡೂರಿಗೆ ಬರೋ ಅಷ್ಟೊತ್ತಿಗೆ 10 ಗಂಟೆ ಮೇಲಾಗಿತ್ತು. ಆದ್ರಿಂದ ನಾನು ವಿಡಿಯೋನ ಕಂಟಿನ್ಯೂ ಮಾಡೋದಕ್ಕಾಗ್ಲಿಲ್ಲ. ಸೊ ಇದಿಷ್ಟು ವಿಡಿಯೋ ನಿಮ್ಗೆ ಕಂಪ್ಲೀಟ್ ಆಗಿ ಇಷ್ಟ ಆಗಿದೆ. ಖಂಡಿತವಾಗ್ಲೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತವಾಗ್ಲೂ ಮರಿ